ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ವುಮೆನ್ಸ್ ಡೇ ಅಂದರೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಯಾಕೆ ಇದನ್ನು ಫಸ್ಟ್ ಹೇಳಬೇಕು ಅಂದರೆ, ನನ್ನ ಮನೆ ಸಪೋರ್ಟ್, ನನ್ನ ವೈಫು, ತಾಯಿ ಹಾಗೂ ನನ್ನೆಲ್ಲ ಫ್ರೆಂಡ್ಸ್ಗಳು ಸಪೋರ್ಟ್ ಇಲ್ದಿದ್ರೆ ಮೋಸ್ಟ್ಲಿ ಇವತ್ತು ಈ ಚಿತ್ರ ಈ ಲೆವೆಲಿಗೆ ಕಂಪ್ಲೀಟ್ ಆಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಅವರಿಗೆಲ್ಲ ಒಮ್ಮೆ ಥ್ಯಾಂಕ್ಸ್ ಹೇಳ್ತಾ, ಹಾಗೂ ಮಾಧ್ಯಮ ಮಿತ್ರರಿಗೂ ಬಂದಿದ್ದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತಾ, ಹಾಗೂ ನನ್ನೆಲ್ಲ ಗೆಳೆಯರು ಇಲ್ಲಿದ್ದಾರೆ, ನನ್ನ ಹಿತೈಷಿಗಳಿದ್ದಾರೆ, ನಮ್ಮ ಮೂವಿಯ ಇಲ್ಲಿ ಕೆಲಸ ಮಾಡಿದ ಎಷ್ಟೋ ಟೆಕ್ನಿಷಿಯನ್ಸ್ಗಳು ಬಂದಿದ್ದೀರಾ, ನಿಮಗೆಲ್ಲರಿಗೂ ಸ್ವಾಗತ ಬಯಸ್ತಾ ಈ ಒಂದು ಜರ್ನಿ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಒಂದು ಒಳ್ಳೆಯ ವೇದಿಕೆ ಸಿಕ್ಕಿದೆ ಇವತ್ತು. ಸೊ ಈ ವೇದಿಕೆಯಲ್ಲಿ ಕೆಲವು ವಿಷಯಗಳನ್ನು ನಾನು ಮನಸಾರೆ ಹಂಚ್ಕೊಳ್ಬೇಕಂತ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಮರಳಿ ಮನಸ್ಸಾಗಿದೆ ಕನಸು ಕಂಡಿದ್ದು ನಾನು ಒಂದು ಆಲ್ಬಮ್ ಮಾಡಬೇಕು, ಮ್ಯೂಸಿಕಲ್ ಆಲ್ಬಮ್ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಜಸ್ಟ್ ಡ್ರಾಪ್ ಮಾಡ್ತಾಯಿದ್ದೆ. ಬಟ್ ನನ್ನ ಫ್ರೆಂಡ್ದು ಒಂದು ಮೂವಿ ನಡೀತಾ ಇತ್ತು. ಆ ಮೂವಿಗೋಸ್ಕರ ವರ್ಕ್ ಮಾಡ್ತಾಯಿದ್ವಿ ನಾವೆಲ್ಲ ಕ್ರಿಯೇಟಿವ್ ಆಗಿ, ಆ್ಯಸ್ ಎ ಪ್ರೊಡ್ಯೂಸರ್ಸ್ ಆಗಿ ಎಲ್ಲ ವರ್ಕ್ ಮಾಡ್ತಾಯಿದ್ವಿ. ಕಾರಣಾಂತರಗಳಿಂದ ಕೋವಿಡ್ ಟೈಮಲ್ಲಿ ಆ ಮೂವಿ ಆಗಲಿಲ್ಲ. ಆವಾಗ ನಮ್ಮ ನವೀನ್ ಅವರು, ನಾನು ಆ್ಯಕ್ಚುಲಿ ಅಬ್ರಾಡಲ್ಲಿದ್ದೆ, ನವೀನ್ ಅವ್ರು ಹೇಳಿದ್ರು, ಸರ್ ಒಂದು ಮೂವಿ ನಾವೇ ಮಾಡೋಣ ಅಂಥೇಳಿ. ಆಗ ನವೀನು ಹಾಗೂ ನಮ್ಮನ್ನು ತುಂಬ ಪ್ರೋತ್ಸಾಹ ಮಾಡಿ ನಮ್ಮೊಟ್ಟಿಗೆ ನಿಂತವರು ತೆಲಗಿ ಮಲ್ಲಿಕಾರ್ಜುನ್ ಸರ್. ಸೊ ಅವರಿಬ್ಬರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಆಮೇಲೆ ನಮ್ಮ ತಂಡ ಕಟ್ಕೊಂಡ್ವಿ, ಒಂದು ಹೊಸ ತಂಡ. ಅದರಲ್ಲಿ ಏನಂದರೆ, ನಾನು ಶಾರ್ಟ್ ಮೂವೀಸ್ ಮಾಡಿ ಇಂಡಸ್ಟ್ರಿಗೆ ಬಂದೆ. ಸುಮಾರು ಒಂದು 10 ವರ್ಷ ಮುಗ್ದಿದೆ ಈಗ. ನಾನು 2 ಶಾರ್ಟ್ ಮೂವೀಸ್ ಮಾಡಿದ್ದೀನಿ, ಒಂದು ಪಂಚಿ ಮತ್ತು ಪಾಪ ಅಂತೇಳಿ. ಸೊ ನಾನು ಅಂದ್ಕೊಂಡೆ, ಸರಿ ಶಾರ್ಟ್ ಮೂವೀಸ್ ಸ್ವಲ್ಪ ಮೆಸೇಜ್ ಇರೋ ಸಿನಿಮಾಗಳು ಅಂದರೆ ಶಾರ್ಟ್ ಮೂವೀಸ್ ಮಾಡ್ಕೊಂಡಿದ್ರೆ ಸಾಕು, ಸಿನಿಮಾ ಎಲ್ಲ ನಮಗೆ ಬೇಡ. ಯಾಕಂದ್ರೆ ನಾನು ಬೇಸಿಕಲಿ IT ಯಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಿ. ಹಾಗಾಗಿ ನಮ್ಮದು ನಿಮಗೆ ಗೊತ್ತು IT ಜಾಬ್ಗಳು ಎಷ್ಟು ಹೆಕ್ಟಿಕ್ ಇರುತ್ತೆ ಅಂತೇಳಿ. ಸೊ ನಾನು ಅದು ಬೇಡ ಅಂತ ಒಂದು ಸೈಡಲ್ಲಿದ್ದಾಗ ನವೀನು, ನಮ್ಮ ವಿಜಯ್, ಆಶಿತ್, ಹರೀಶು, ನಮ್ಮ ತಂಡ ಹಾಗೂ ನಮ್ಮ ಎಲ್ಲ ಸ್ನೇಹಿತರುಗಳು ಇಲ್ಲ ಮಾಡೋಣ ಅಂತೇಳಿ ನಮ್ಮನ್ನು ದಬ್ಬಿಟ್ರು. ಯಾಕೆ ದಬ್ಬಿಟ್ರು ಅಂತ ಹೇಳ್ತೀನಿ ಅಂದರೆ, ಸರಿ ಅದು ಒಂದು ಕಥೆನೊಟ್ಟಿಗೆ ಅದು ಹೇಳ್ತೀನಿ. ಇವಾಗ ಎಷ್ಟೋ ಜನ ಹೊಸಬ್ರು ಬೆಂಗಳೂರಿಗೆ ಬಂದರೆ KSRTC ಬಸ್ ಸ್ಟ್ಯಾಂಡ್ ಇಳಿತಾರೆ, ಅವರಿಗೆ BMTC ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾಗಿರುತ್ತೆ. ನಾನು ಕೆಲವೇ ಆಟೋದವ್ರು ಅಂತೀನಿ, ಎಲ್ಲರೂ ಅಲ್ಲ. ಆಟೋ ಕೇಳ್ತಾರೆ, ನಾವು BMTC ಬಸ್ ಸ್ಟ್ಯಾಂಡಿಗೆ ಹೆಂಗೆ ಹೋಗ್ಬೇಕು ಅಂತ. ಆಟೋದವ್ನು ಹತ್ತಿಸ್ಕೊಳ್ತಾನೆ, ಅರ್ಧ ಗಂಟೆ ಓಡಾಡಿಸಿ ಅಲ್ಲೇ BMTC ಬಸ್ ಸ್ಟ್ಯಾಂಡಿಗೆ ಬಿಡ್ತಾನೆ, ಅಲ್ಲ ಎದುರುಗಡೆ ಇರೋದೆ. ಹಾಗೆ ಅಂದರೆ ನಾವು ಅಮಾಯಕರಾಗಿದ್ವಿ ಸ್ಟಾರ್ಟಿಂಗ್ ಬಂದಾಗ. ನಮಗೂ ಇದ್ರ ಬಗ್ಗೆ ಅಂದರೆ ಚಲನಚಿತ್ರ ರಂಗ ಇಷ್ಟು ದೊಡ್ಡದಾಗಿ ಗಾಢವಾಗಿದೆ ಅಂತ ಗೊತ್ತಿರಲಿಲ್ಲ. ಸೊ ಅವಾಗ ಸ್ವಲ್ಪ ಎಚ್ಚರ್ಕೊಂಡ್ವಿ ನಾವು, ಇಲ್ಲ ನಮ್ಮ ಹೆಜ್ಜೆಗಳೆಲ್ಲೋ ರಾಂಗ್ ಆಗಿದೆ, ಇನ್ನು ಮುಂದೆ ಸ್ವಲ್ಪ ನಮ್ಮ ಕಮ್ಬ್ಯಾಕ್ ಬೇರೆ ಥರ ಆಗಿರಬೇಕು ಅಂತ. ಪ್ರಕಾಶ್ ಇದ್ದಾರೆ, ಪ್ರಕಾಶ್ ನಮಗೆ ಯಾವಾಗಲೂ ಫೋನ್ ಮಾಡಿ, ನಗಣ್ಣ ನಿನ್ನ ಫಿಲಮ್ ಮಾತ್ರ ಬಿಡಬೇಡ, ಅದೇನೇ ಮಾಡು ಕಂಪ್ಲೀಟ್ ಮಾಡು ಅಂತ ಪುಷ್ ಮಾಡ್ತಿದ್ದ. ಸೊ ಅದೇನೋ ಗೊತ್ತಿಲ್ಲ, ಸ್ವಲ್ಪ ದಿನ ಬ್ರೇಕ್ ಆಗಿತ್ತು. ಬಟ್ ಆ ದೇವರ ಆಶೀರ್ವಾದ, ರಾಯರಿದ್ದಾರೆ, ಗಣಪತಿ ದಯೆಯಿಂದ ಮತ್ತೆ ಪ್ರಾರಂಭ ಆಯಿತು. ಈ ಮೂವಿ ಬೇಸಿಕಲಿ ಬಂದು ಮ್ಯೂಸಿಕಲಿ ಹೋಗಿದ್ದೀವಿ. ಇದರಲ್ಲಿ ಈಗಿನ ಯಂಗರ್ ಜನ್ರೇಷನ್ನ ಒಂದು ಸಂಬಂಧಗಳ ಬಗ್ಗೆ ಅವರು ಹೇಗೆ ಟ್ರೀಟ್ ಮಾಡ್ತಾರೆ, ಅವರ ಮಾನಸಿಕ ಸ್ಥಿತಿಗಳು ಏನಿದೆ, ಈ ಪ್ರೀತಿ ಮೌಲ್ಯಗಳೇನು, ಇವತ್ತು ಸಂಬಂಧಗಳು ಎಷ್ಟು ಸ್ಟ್ರಾಂಗ್ ಆಗಿ ಇದೆ, ಅಕ್ಕ ತಮ್ಮನ ಸಂಬಂಧ ಆಗ್ಬೋದು, ಅಣ್ಣ ತಂಗಿ ಸಂಬಂಧ ಆಗ್ಬೋದು, ಹಾಗೂ ಮನೆ ಎಮೋಷನ್ಸ್ಗಳು ಹೇಗೆ ವೀಕ್ ಆಗ್ತಾ ಇದೆ, ಆ ನಡುವೆ ನಾವು ಏನು ಮಾಡಬೇಕು, ಈ ಥರ ಒಂದು ಸಬ್ಜೆಕ್ಟ್ ಒಳಗೆ ಒಂದು ಮೆಡಿಕಲ್ ಸಬ್ಜೆಕ್ಟನ್ನು ಅಂಡರ್ಪ್ಲೇ ಮಾಡಿದ್ದೀವಿ. ಆ್ಯಕ್ಚುಲಿ ಇದರಲ್ಲಿ ನಮ್ಮ ಉಪೇಂದ್ರ ಸರ್ ಹೇಳ್ತಾ ಇದ್ರು 2D ಸಿನಿಮಾ ಅಂತ. ಹಾಗೆ ಇದರಲ್ಲೂ ಒಂದು ಪ್ರಯತ್ನ ಅಷ್ಟೇ. ಇಂಟ್ರೋಲ್ ಬಿಫೋರ್ ಒಂದು ಸಿನಿಮಾ ಇರುತ್ತೆ, ಇಂಟ್ರೋಲ್ ಆದಮೇಲೆ ಒಂದು ಸಿನಿಮಾ ಇರುತ್ತೆ. ಅದು ನೀವು ನೋಡಿದ ಮೇಲೆ ಹೇಳಬೇಕು ಅದು ಯಾವ ಥರ ಸಿನಿಮಾ ಅಂತೇಳಿ. ಸೊ ಈ ಥರ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀವಿ. ಆಮೇಲೆ ಈ ಒಂದು ತಂಡ ಕಟ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದಾಗ ನಮಗೆ ಫಸ್ಟ್ ಟೆಕ್ನಿಕಲ್ ಟೀಮ್ ಆಗಿ ಕೆಲಸ ಮಾಡಿದ್ದೆ ವಿನೋ ಒಟ್ಟಿಗೆ. ಅದ್ಭುತ ಮನುಷ್ಯ, ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್. ಅವ್ರ ಮಾತು ತುಂಬ ಕಡಿಮೆ. ನೋಡಿ, ಅದು ಅಗ್ರಿಕಲ್ಚರ್ ಬಗ್ಗೆ ಕೇಳಿದಾಗ ತುಂಬ ಚೆನ್ನಾಗಿ ಮಾತಾಡಿದ್ರು. ಬಿಕಾಸ್ ಅವ್ರ ಮ್ಯೂಸಿಕ್ಕಿಂತ ಈಗ ಅಗ್ರಿಕಲ್ಚರ್ ಬಗ್ಗೆ ಒಲವು ಹೊಂದಿದ್ದಾರೆ. ಬಟ್ ಈಸ್ ಅ ವೆರಿ ನಾಲೆಜಬಲ್ ಪರ್ಸನ್. ಅವರು ಎಷ್ಟು ಹಂಬಲ್ ಟೆಕ್ನಿಷಿಯನ್ ಅಂದರೆ, ನಾನು ಕೆಲವು ಪೋಸ್ಟ್ಗಳಲ್ಲಿ ಹಾಕ್ಬಿಟ್ಟಿನಿ ಹಂಬಲ್ ಮ್ಯೂಸಿಕ್ ಡೈರೆಕ್ಟರ್ ಅಂತ. ಯಾಕೆ ಹೇಳ್ತೀನಿ ಅಂದರೆ, ಫಸ್ಟಿಗೆ ನಾವು ಜನವರಿಯಲ್ಲಿ ಏನೋ ಪೂಜೆ ಮಾಡಿದ್ವಿ. ಅವಾಗ ಅವ್ರು ಹೇಳಿದ್ರು, ಸರ್ ಏನೊಂದು 6 ಸಾಂಗು 4 ಬಿಟ್ಟು 10-15 ದಿನದಲ್ಲಿ ಹೊಡೆದು ಟ್ಯೂನ್ ಕೊಟ್ಬಿಡ್ತೀನಿ ಅಂದರು. ವರ್ಕ್ ನಡೆದಿದ್ದು 4 ತಿಂಗಳು ವರ್ಕ್ ಆಯಿತು. ವಿನುಗೆ ಗೊತ್ತು, ಆಶಿತಿಗೆ ಗೊತ್ತು. ಯಾಕಂದರೆ ಅವಾಗ ಕೋವಿಡ್ ಸೆಕೆಂಡ್ ವೇವ್ ಬಂದಿತ್ತು. ಬೆಳಗ್ಗೆ 7 ಗಂಟೆಗೆ ಹೋಗಿ ಅವ್ರಿಗೆ ಎಬ್ಬಿಸ್ತಾ ಇದ್ವಿ. ಪಾಪ ಅವ್ರು ಅಷ್ಟೊತ್ತಿಗೆ ಹೇಳ್ತಾನೆ ಇರಲಿಲ್ಲ. 7 ಗಂಟೆ ಕೂತ್ರೆ ಒಂದು 12:30 1 ಗಂಟೆ ತನಕ ಫಸ್ಟ್ ಶೆಡ್ಯೂಲ್ ನಮ್ಮ ಕೆಲಸಗಳು ನಡೀತಾ ಇತ್ತು. ಸೊ ಹಾಗೆ ಈ ಅದ್ಭುತ ಸಂಗೀತವನ್ನು ಅವರು ಕೊಡೋಕ್ಕೆ ಕಾರಣ ಆಯಿತು. ಆಮೇಲೆ ನಮ್ಮ ಗೆಳೆಯ ಹಾಲೇಶ್. ಯಾಕೆ ಗೆಳೆಯ ಅಂತೀನಂದರೆ, ಅವ್ರು ಹೇಳಿದ್ನಲ್ಲ, ಇನ್ನೊಂದು ಮೂವಿಗೆ ಅವರು ಆಲ್ರೆಡಿ ಕ್ಯಾಮ್ರಾಮನ್ ಆಗಿ ಬುಕ್ ಆಗಿದ್ರು. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ಅಂದರೆ, ಹಾಲೇಶ್ ಅವರು DOP ಆಗಿ ಅವ್ರ ಮೂವಿಗಳು ನೋಡಿದ್ರೆ ತುಂಬ ಡಾರ್ಕ್ ಶೇಡ್ ಮೂವಿಗಳು ಮಾಡಿದರು. ನನಗೂ ಕೆಲವರೆಲ್ಲ ಇನ್ಪುಟ್ ಕೊಟ್ಟರು, ಇಲ್ಲ ಅವರು ತುಂಬ ಡಾರ್ಕ್ ಶೇಡ್ ಮಾಡಿದ್ದಾರೆ, ನಿಂದು ರೊಮ್ಯಾಂಟಿಕ್ ಸಬ್ಜೆಕ್ಟು, ಆಮೇಲೆ ನೇಚರು, ಅದು ತುಂಬ ಮ್ಯೂಸಿಕಲಿ ಹೋಗ್ತಾ ಇದೆಯಾ, ಇಸ್ ಇಟ್ ಎ ಗುಡ್ ಡಿಸಿಷನ್ ಟು ಹಾಲೇಶ್ ಅವ್ರನ್ನ ತಗೊಳ್ಳೋದು ಅಂತ.
ಬಟ್ ಅದನ್ನೆಲ್ಲ ರಾಂಗ್ ಆಗಿ ಪ್ರೂವ್ ಮಾಡಿ ಇವತ್ತು ಹಾಲೇಶ್ ಅವರ ಕ್ಯಾಮ್ರಾ ವರ್ಕೆ ಹೈಲೈಟ್ ಆಫ್ ಅವ್ರ ಮೂವಿ. ಥ್ಯಾಂಕ್ ಯು ಹಾಲೇಶ್. ಆಮೇಲೆ ಹಾಲೇಶ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ಹಾಗೂ ಕ್ಷಮೆ ಕೇಳ್ತೀನಿ. ಅವರು ಯಾವಾಗಲೂ ಹೇಳ್ತಿರ್ತಾರೆ, ಸರ್ ನೀವು ನಂಬರ್ ಆಫ್ ಡೇಸ್ ಭಾಳ ಕಡಿಮೆ ಕೊಟ್ರಿ ಅಂತ. ಏನಕ್ಕೆ ಅಂದರೆ ನಮ್ಮ ವರ್ಕ್ ಸ್ಪೀಡ್ ಆಗಿತ್ತು, ಬಟ್ ಆ ಕ್ಯಾಮ್ರಾಮನ್ ಹಾಲೇಶ್ ಆಗಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಮ್ಮೊಟ್ಟಿಗೆ ಅಷ್ಟು ಸಹಕಾರ ಕೊಟ್ಟು ಅದ್ಭುತವಾದ ವರ್ಕ್ ಮಾಡಿ ನಮಗೆ ಅಷ್ಟು ಶಾರ್ಟ್ಸ್ ಆನ್ ಟೈಮಿಗೆ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ ಹಾಲೇಶ್ಗೆ ಧನ್ಯವಾದಗಳನ್ನು ವೈಯಕ್ತಿಕವಾಗಿ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಬಂದರೆ ಹರೀಶ್ ಕುಮ್ಮಿ, ನಮ್ಮ ಮೂವಿಯ ಎಡಿಟರು. ನಿಮಗೆ ಗೊತ್ತು, ನಿಮಗೆ ಒಳ್ಳೆ ಚಿರಪರಿಚಿತ ಹರೀಶ್ ಕುಮ್ಮಿ, ಫೇಮಸ್ ಸ್ಟೇಟ್ ಅವಾರ್ಡ್ ವಿನ್ನರ್ ಅವರು ಕೂಡ. ಅವ್ರು ನಮ್ಮ ಎಡಿಟಿಂಗ್ ವರ್ಕ್ ಮಾಡ್ತಾರೆ. ಅದರೊಟ್ಟಿಗೆ ನಮ್ಮ ಕೋರಿಯೋಗ್ರಾಫರ್ಸ್ ಬಗ್ಗೆ ಹೇಳಬೇಕು. ಕಿಶೋರು, ನಮ್ಮ ಬಜರಂಗಿ ಮೋಹನ್, ಹಾಗೂ ನಮ್ಮ ಹೈಟ್ ಮಂಜು ಸಾರು, ಹಾಗೂ ಕಂಬಿರಾಜು, ಹೀಗೆ ಇವರೆಲ್ಲ ನಮ್ಮ ಕೋರಿಯೋಗ್ರಾಫರ್ ಆಗಿ ನಮ್ಮ ಮೂವಿಯಲ್ಲಿ ವರ್ಕ್ ಮಾಡಿದ್ದಾರೆ. ಅದ್ಭುತವಾದ ಒಂದು ನೃತ್ಯ ಸಂಯೋಜನೆ ಅಂತ ಹೇಳ್ಬೋದು. ಯಾಕಂದರೆ ನೀವು ನೋಡಿರೋದು ಇದು ಬ್ಯಾಂಗ್ಳೂರಲ್ಲಿ ನಡೆಯೋ ಸಾಂಗು, ಅದಕ್ಕೆ ವಿ ಥಾಟ್ ಇದನ್ನು ಬೆಂಗಳೂರಲ್ಲೇ ರಿಲೀಸ್ ಮಾಡೋಣ ಅಂತೇಳಿ ಇವತ್ತು ಇಲ್ಲಿ ಬ್ಯಾಂಗ್ಳೂರಲ್ಲಿ ರಿಲೀಸ್ ಮಾಡಿರೋದು. ನಮ್ಮದು ಪ್ಲಾನ್ಸ್ ಬೇರೆ ಇದೆ, ಅದು ನವೀನ್ ಅವರು ಆಮೇಲೆ ಅದು ಹೇಳ್ತಾರೆ ಏನೇನು ಎಲ್ಲೆಲ್ಲಿ ಆಡಿಯೋ ಬೇರೆ ಬೇರೆ ರಿಲೀಸ್ ಆಗುತ್ತೆ, ಯಾಕೆ ರೀಸನ್ ಅನ್ನೋದು ನವೀನ್ ಅವರು ಆಮೇಲೆ ಅದ್ರ ಬಗ್ಗೆ ಮಾತಾಡ್ತಾರೆ. ಹಾಗೆ ನನ್ನ ತಂಡದಲ್ಲಿ ಇವತ್ತು ಪ್ರಜ್ಞಾ ಮಂಗಳೂರಿಂದ ಬಂದೇಳೆ. ಅವಳು ಹೊಸ ಹುಡುಗಿ ಆಗಿದ್ಲು, ಯಾರೇ ನಮ್ಮ ಕಾಸ್ಟ್ಯೂಮಿಸ್ಟ್ ಆಗಿ. ಇವತ್ತು ನೋಡಿರ್ಬೋದು ಇಷ್ಟು ಅದ್ಭುತ ಕಾಸ್ಟ್ಯೂಮ್ಗೆ ಕಾರಣ ನಮ್ಮ ಪ್ರಜ್ಞಾ. ಶಿ ಸಿಟ್ಟಿಂಗ್ ದೇರ್. ಥ್ಯಾಂಕ್ ಯು ಪ್ರಜ್ಞಾ. ಪಾಪ ಹುಡುಗಿ ಫಸ್ಟ್ ಮೂವಿ ಎಕ್ಸ್ಪೀರಿಯೆನ್ಸು. ಸರ್ ನನಗೇನು ಗೊತ್ತಿಲ್ಲ ಇಂಡಸ್ಟ್ರಿ ಬಗ್ಗೆ, ಜಸ್ಟ್ ಯು ಹ್ಯಾವ್ ಟು ಗೈಡ್ ಮೀ ಅಂತ ಸ್ಟಾರ್ಟ್ ಆಯಿತು. ಮಂಗಳೂರಲ್ಲಿ ಡಿಸ್ಕಷನ್ ಆಯಿತು. ಬಟ್ ಇವತ್ತು ಹಲವಾರು ಮೂವಿಗಳಿಗೆ ಅವಳು ಅದ್ಭುತವಾದ ಕೆಲಸಗಳು ಮಾಡ್ತಾಳೆ. ಎಸ್ಪೆಷಲಿ ತುಳು ಇಂಡಸ್ಟ್ರಿಯಲ್ಲಿ ನೋನ್ ಕಾಸ್ಟ್ಯೂಮ್ ಇದು ಡಿಸೈನರಾಗಿ ವರ್ಕ್ ಮಾಡ್ತಾಳೆ. ಆಮೇಲೆ ಥ್ಯಾಂಕ್ ಯು ಪ್ರಜ್ಞಾ, ಇಂಥ ಅದ್ಭುತವಾದ ಕಾಸ್ಟ್ಯೂಮ್ಗಳನ್ನು ನಮಗೆ ಕೊಟ್ಟು ನಮ್ಮ ಮೂವಿನ ಇನ್ನೂ ಕಲರ್ಫುಲ್ಲಾಗಿ ಮಾಡಿದೆಯಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ನೆಕ್ಸ್ಟ್ ಬಂದರೆ ನನ್ನ ಕೆಲವು ಸ್ನೇಹಿತರುಗಳು, ಇವತ್ತು ಸಂಜಯ್ ಉಮ್ರಾಣಿ ಬಂದಿದ್ದಾರೆ, ಪಾಲ್ನೇತ್ರ ಬಂದಿದ್ದಾರೆ, ಹೀಗೆ ಹಲವಾರು ಸ್ನೇಹಿತರುಗಳು, ಮಹೇಶ್ ಮೂಲಿಮನಿ, ಹೀಗೆ ಹಲವಾರು ಸ್ನೇಹಿತರುಗಳು ನಮ್ಮ ಬೆಂಬಲಾಗಿ ನಿಂತರು. ಹಾಗೆ ನಮ್ಮ ಪ್ರದೀಪ್ ಇಲ್ಲೇ ಕೂತಿದ್ದಾರೆ. ಇವ್ರು ನಮಗೆ ಹೇಗೆ ಅಂದರೆ ಆಲ್ವೇಸ್ ನಾಗರಾಜ್ ಏನೋ ವರ್ಕ್ ನಿಲ್ತಿದೆ ಸ್ವಲ್ಪ ಹಿಂಗೆ ಅಂದರೆ ನಾನು ಇದ್ದೀನಿ ರೀ, ಕೂಲಾಗಿ ಆಗತ್ತೆ ನಡೀರಿ ಒಂಥರ. ಈ ಫೈನಾನ್ಷಿಯಲಿ, ಮಾರಲಿ, ಹಾಗೂ ನಮ್ಗೆ ಯಾವ್ಯಾವ ಥರ ಬೆಂಬಲ ಕೊಡಬೇಕು ಎಲ್ಲ ರೀತಿಯಲ್ಲೂ ಬೆಂಬಲ ಕೊಟ್ಟಿದ್ದಾರೆ. ಸೊ ಪ್ರದೀಪ್ ಈಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಅವರ್ ಮೂವಿ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್. ಇವತ್ತು ನಿಮ್ಮ ಒಂದು ಬೆಂಬಲದಿಂದ ನಾವು ಈ ಹಂತಕ್ಕೆ ಬಂದು ನಿಂತಿದ್ದೀವಿ. ನಮ್ಮ ತಂಡದಿಂದ ನಾನು ಮನಸ್ಸಾರೆ ನಿಮಗೆ ಧನ್ಯವಾದಗಳನ್ನು ಹಾಗೂ ಥ್ಯಾಂಕ್ ಯು ಒನ್ಸ್ ಅಗೇನ್. ಹಾಗೆ ನಮ್ಮ ನೆಕ್ಸ್ಟ್ ವರ್ಕ್ ಬಂದರೆ ನಮ್ಮ ಮೇಕಪ್. ನಮ್ಮ ಪ್ರಕಾಶ್ ಅವರು ಎಲ್ಲರಿಗೂ ಗೊತ್ತಿರ್ಬೋದು, ತುಂಬ ಹಳೆ ಮೇಕಪ್ ಮೆನು, ಒಳ್ಳೆ ಅದ್ಭುತವಾದ ಕೆಲಸಗಳು ಮಾಡಿದ್ದಾರೆ. ಹಾಗೂ ನಮ್ಮ ಲಿರಿಕ್ಸಿಸ್ಟು ಶ್ರೀನಿಧಿ ಬಿ.ಜಿ, ವೆಂಕಟೇಶು, ಶಿವಕುಮಾರ್ ಸಿಂಗು, ಆಶಿತ್, ಹರೀಶು, ನಾನು ಒಂದು ಸಾಂಗ್ ಬರ್ದಿದ್ದೀನಿ. ಹಾಗಾಗಿ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆಮೇಲೆ ಕಲ್ಯಾಣ್ ಸರ್, ಅಯ್ಯೋ ಸಾರಿ, ನಾನು ಕಲ್ಯಾಣ್ ಸರ್ ಹೆಸರು ಫಸ್ಟಿಗೆ ಹೇಳಬೇಕಿತ್ತು, ಕ್ಷಮೆ ಇರಲಿ ಸರ್. ಯಾಕಂದರೆ ಕಲ್ಯಾಣ್ ಸರ್ ಇದರಲ್ಲಿ 2 ಹಾಡುಗಳನ್ನು ಬರೆದಿದ್ದಾರೆ. ಅದ್ಭುತವಾದ ಲಿರಿಕ್ಸ್ ಅಂತ ಹೇಳ್ಬೋದು. ಯಾಕಂದರೆ ವಿನು ಸರ್ ಹೇಳ್ತಾಯಿದ್ರು, ಸರ್ ಟೈಟ್ಲಿಗೆ ಕಲ್ಯಾಣ್ ಸರ್ ಮಾಡಿಸೋಣ, ಇನ್ನೊಂದು ನಮ್ಮ ಸೌತ್ ಕೆನದ ಒಂದು ಸಾಂಗ್ ಇದೆ ಅದು ಕಲ್ಯಾಣ್ ಸರ್ ಮಾಡಿಸೋಣ ಅಂತ. ಅವ್ರ ಆಸೆಂಗೆ ಅದನ್ನು ನಾವು ಮಾಡಿಸಿದ್ವಿ. ಅದೇ ಇವತ್ತು ಮೂವಿಯ ಹೈಲೈಟ್ ಸಾಂಗ್ಸ್ ಆಗಿದೆ. ಅದು ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ. ಓಕೆ, ಅದು ನವೀನ್ ಅವ್ರು ಹೇಳ್ತಾರೆ ಎಲ್ಲಿ ಆ ಸಾಂಗ್ಗಳೆಲ್ಲ ಬಿಡುಗಡೆ ಆಗುತ್ತೆ ಅನ್ನೋದು ಅದ್ರ ಬಗ್ಗೆ ನವೀನ್ ಅವ್ರು ಹೇಳ್ತಾರೆ. ಅದಾದಮೇಲೆ ನಾನು ಯಾರ್ಯಾರ ಹೆಸರು ಬಿಟ್ಟನಾ ಗೊತ್ತಿಲ್ಲ. ಬಟ್ ಶೆಡ್ಯೂಲ್ಗಳ ಬಗ್ಗೆ ಹೇಳೋದಾದರೆ ನಾವೊಂದು 7 ಶೆಡ್ಯೂಲ್ ಮಾಡಿದ್ವಿ. ಓಕೆ, ಬೆಂಗಳೂರು, ದಾವಣಗೆರೆ, ಮಂಗಳೂರು, ಚಿಕ್ಕಮಗಳೂರು, ಕಳಸ, ಕುಂದಾಪುರ, ಬೈಂದೂರು, ಹೀಗೆ ಹಲವಾರು ಕಡೆ ನಾವು ಶೂಟಿಂಗ್ ಮಾಡಿದ್ದೀವಿ. ಅದಾದಮೇಲೆ ಈಗ ನಾನು ಮೇಯ್ನ್ ನಮ್ಮ ಹೀರೋ ಹೀರೋಯಿನ್ಸ್ ಬಗ್ಗೆ ಹೇಳಬೇಕು. ಸೊ ನಮ್ಮ ಹೀರೋ ಮನೋಜ್, ಆ್ಯಕ್ಚುಲಿ ಈ ಮೂವಿಯಲ್ಲಿ ಅಂದರೆ ನಮ್ಮ ಮೂವಿಯಲ್ಲಿ ಅವನಿಗೆ ಮನೋಜ್ ಅಂತ ಕರಿತೀವಿ. ಆ್ಯಕ್ಚುಲಿ ಅರ್ಜುನ್ ವೇದಾಂತ್ ಹೀರೋ, ಬಟ್ ನಮ್ಮ ಮೂವಿಯ ಹೆಸರು ಒಂದು ಮನೋಜ್ ಅಂತ ಇದೆ. ಸೊ ಅರ್ಜುನ್ ವೇದಾಂತ್ ಅದ್ಭುತವಾದ ಒಂದು ಕಮಿಟ್ಮೆಂಟ್ ಅಂತ ಹೇಳ್ತೀನಿ. ಒಬ್ಬ ನಿರ್ದೇಶಕನ ನಟನಾಗಬೇಕು ಅಂದರೆ ಅದು ನಾನು ನೋಡಿದ್ದು ನಮ್ಮ ಅರ್ಜುನಲ್ಲಿ. ಯಾಕೆಂದರೆ ಮನೋಜ್ ಅಂತ ಯಾಕೆ ಬರುತ್ತೆ ಅಂದರೆ ಮೂವಿಯಲ್ಲಿ ಅವ್ನ ಕ್ಯಾರೆಕ್ಟರ್ ನೇಮು ಮನೋಜು, ಡೋಂಟ್ ಮೈಂಡ್ ಇಟ್. ಓಕೆ, ಸೊ ಅರ್ಜುನ್ 4 ಗೆಟಪ್ ಇದೆ ಈ ಮೂವಿಯಲ್ಲಿ, ಅದ್ಭುತವಾದ ಗೆಟಪ್ಪು. ಆಮೇಲೆ ಅದು ಆ ಕ್ಯಾರೆಕ್ಟರ್ ವೇರಿಯೇಷನ್ ಹಾಗೆ ಬರುತ್ತೆ, ಬಟ್ ಅದಕ್ಕೆ ಪಾತ್ರಕ್ಕೆ ಜೀವ ತುಂಬಿ ಸೊ ಅದ್ಭುತವಾಗಿ ನಟಿಸಿಯ ಮನೋಜಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು. ಹಾಗೆ ನಿರೀಕ್ಷಾ ಶೆಟ್ಟಿ ಇವತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ, ಬಿಕಾಸ್ ಸ್ವಲ್ಪ ಹೆಲ್ತ್ ಇಶ್ಯೂ, ಮಂಗಳೂರಲ್ಲಿದ್ದಾರೆ ಅವರು, ಮೊನ್ನೆ ಎಲ್ಲ ಶೂಟ್ ಎಲ್ಲ ಮುಗಿಸ್ಕೊಂಡು. ಸೊ ಸಾರಿ ಫಾರ್ ದಟ್. ಬಟ್ ಅವರು ಆದಷ್ಟು ಬೇಗ ರಿಕವರ್ ಆಗಿ ನೆಕ್ಸ್ಟ್ ಮುಂದಿನ ನಮ್ಮ ರಿಲೀಸ್ ಕಾರ್ಯಕ್ರಮಗಳಲ್ಲಿ ಅವ್ರು ಇರ್ತಾರಂತ ಭಾವಿಸ್ತೀನಿ. ಹಾಗೂ ನಮ್ಮ ಸ್ಮೃತಿ ಹೇಗೆ ಪರಿಚಯ ಆಯಿತು ಅನ್ನೋದು ಅವಳು ಹೇಳಿದ್ರೆ ಚೆನ್ನಾಗಿರುತ್ತೆ. ಬಟ್ ಆ ಹುಡುಗಿ ಕಮಿಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಸ್ಮೃತಿ ಇದರಲ್ಲಿ ಒಂದು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಆ್ಯಕ್ಟ್ರೆಸ್ ಮಾಡೋ ಕ್ಯಾರೆಕ್ಟ್ರನ್ನ ಅವಳು ಮಾಡ್ಯಾಳೆ. ಯಾಕಂದರೆ ಫಸ್ಟ್ ಮೂವಿಯಲ್ಲಿ ಎಷ್ಟೋ ಜನಕ್ಕೆ ಆ ಥರ ರೋಲ್ ಸಿಗೋದೇ ಕಷ್ಟ, ಬಟ್ ಅದಕ್ಕೆ ಅವಳು ಜಸ್ಟಿಫೈ ಮಾಡಿದ್ದಾಳೆ. ಹಾಗೂ ಅವಳ ನಟನೆ ಮೂವಿಯ ಒನ್ ಆಫ್ ದ ಹೈಲೈಟ್ ಅಂತ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದು ತುಂಬ ವೇಟೇಜ್ ಇರೋ ಪಾತ್ರ.
ಆ ಹುಡುಗಿ ಅದನ್ನು ಏನಂತಲ್ಲ ಜೀವಿಸಿದ್ಲು, ಅದು ಆ ಪಾತ್ರನ ಜೀವಿಸಿ ಅದಕ್ಕೆ ಜೀವ ತುಂಬಿ ಇವತ್ತು ನಾವು ಅದನ್ನು ಪ್ರಿವ್ಯೂ ನೋಡಿದ್ವಿ ಮೂವಿಯಲ್ಲಿ. ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಸ್ಮೃತಿ ಹಾಗೂ ನಿರೀಕ್ಷಾ ನೆಕ್ಸ್ಟ್ ಮೈಲಿಗೆಲ್ಲ ನಟಿಗಳಾಗಲಿ ಅಂತ ನಾನು ವೈಯಕ್ತಿಕವಾಗಿ ಕೋರ್ತೀನಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ತಂಡಕ್ಕೆ ಬೆನ್ನೆಲುಬಾಗಿ ನಿಂತ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಶೆಟ್ಟಿ, ಭವ್ಯ, ಲಿಯೋ, ಕಿಶೋರ್, ಹೀಗೆ ಹಲವಾರು ಜನ ನನ್ನ ಒಟ್ಟಿಗೆ ನಿಂತಿದ್ದಾರೆ, ನಮ್ಮ ಜರ್ನಿಯಲ್ಲಿ ನಮಗೆ ಸಹಕಾರ ಮಾಡಿದ್ದಾರೆ. ಹಾಗೂ ನಮಗೆ ಈ ಮೂವಿ ಇಲ್ಲಿ ತನಕ ಬರೋಕ್ಕೆ ಒಂದು ಸ್ವಲ್ಪ ಫೈನಾನ್ಷಿಯಲ್ ಆಗಿ ಕ್ರೌಡ್ ಫಂಡಿಂಗ್ ಥ್ರೂ ಹೆಲ್ಪ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾವು ಈ ವೇದಿಕೆಯಲ್ಲಿ ಧನ್ಯವಾದ ಹೇಳ್ತಾ, ಈ ಮೂವಿಯ ಕತೆಗೆ ಗೌತಮ್ ಅಂತ ಹೇಳಿ ನನ್ನ ಫ್ರೆಂಡು, ಅವನು ಆಸ್ಟ್ರೇಲಿಯಾದಲ್ಲಿದ್ದಾನೆ. ಅವನು ನಾನು ಒಂದು ಎಳೆ ಇಟ್ಕೊಂಡು ಕತೆ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅವನು ಇವತ್ತು ಆಸ್ಟ್ರೇಲಿಯಾದಿಂದ ಬರೋಕ್ಕಾಗಿಲ್ಲ, ಅವರು ಮೇಡಮ್ ಇಲ್ಲಿದ್ದಾರೆ. ಸೊ ಅವರಿಗೂ ಥ್ಯಾಂಕ್ಸ್ ಮೇಡಮ್ ಬಂದಿರೋದಕ್ಕೆ. ಹಾಗೆ ಈ ಮೂವಿಯ ನವೀನ್ ಯಾರ್ದಾರು ಬಿಟ್ಟನಾ ನಾನು ಗೊತ್ತಿಲ್ಲ, ಯಾಕಂದರೆ ಒಂದು ಫ್ಲೋಲ್ ಮಾತಾಡ್ಬೇಕಾದ್ರೆ ಯಾರ್ದಾರ ಹೆಸರು ಮರ್ತಿದೆ, ಕ್ಷಮೆ ಇರಲಿ. ಸುನೀತಾ, ರಾಕೇಶ್, ಮಂದಸ್ಮಿತಾ, ರಘು, ಓಕೆ, ನಮ್ಮ ಪ್ರತಿಯೊಬ್ಬರು, ನಮ್ಮ ಸಂಗೀತ ಮೇಡಮು, ಥ್ಯಾಂಕ್ಸ್ ಮೇಡಮ್ ಬಂದಿದ್ದಕ್ಕೆ. ಸ್ವಾತಿ ಮೇಡಮು, ನಾಗಭರಣ ಸಾರು, ನಮ್ಮ ಮಾನಸಿ ಸುಧೀರ್ ಮೇಡಮು, ಓಕೆ. ಸೊ ಹೀಗೆ ಭೋಜರಾಜ್ ಸಾರು, ಹೀಗೆ ಹಲವಾರು ನಟರು ನಮಗೆ ವರ್ಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಇದು ನನ್ನ ಮೊದಲ ಮೂವಿ ಆಗಿರೋದ್ರಿಂದ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ನೀವೆಲ್ಲರ ಸ್ನೇಹಿತರಿಗೆ ಒಂದೇ ಕೇಳ್ಕೊಳ್ಳೋದು, ತಪ್ಪುಗಳಾಗಿದ್ದರೆ ಕ್ಷಮೆ ಇರಲಿ. ಇದು ಮೊದಲ ಒಂದು ಪ್ರಯತ್ನ, ಒಂದು ಪ್ರೀತಿಯಿಂದ ಮಾಡಿದ್ದೀವಿ, ಕಷ್ಟಪಟ್ಟು ಮಾಡಿದ್ದೀವಿ. ಬಟ್ ನೀವು ಅದ್ರದ್ದು ನೋಡಿ ನಮ್ಮನ್ನು ಬೆಂಬಲಿಸಿ ಇವತ್ತು ಆಡಿಯೋ ರಿಲೀಸ್ ಆಗಿದೆ A2 ಚಾನಲ್ಗೂ ನಾವು ಧನ್ಯವಾದಗಳು ಹೇಳ್ತಾ, ನೀವುಗಳೆಲ್ಲ ನಮ್ಮನ್ನು ಬೆಳೆಸಬೇಕು, ನಮ್ಮ ತಂಡನ ಬೆಳೆಸಬೇಕು. ಮತ್ತೊಮ್ಮೆ ನಮ್ಮ ತಂಡದಲ್ಲಿರುವ ವಿಜಯ್, ಹರೀಶ್, ಆಶಿತ್, ನವೀನ್ ಹಾಗೂ ನಮ್ಮ ತಲಗಿ ಮಲ್ಲಿಕಾರ್ಜುನ್ ಸರ್ ಹಾಗೂ ಸಂಜಯ್ ಉಮ್ರಾಣಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕಲ್ಪಿಸಿದೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.